ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಹೊಲ. ನಮ್ಮ ಹೊಲದ ಪಕ್ಕದಲ್ಲಿರೋ ಒಂದು ನೀರು ಹರಿಯೋ ಜಾಗ. ಕುಡಿಯೋಕ್ಕೆ ಬೇಕಾದಂಥ ನೀರು ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ಗದ್ದೆ ಸಸಿ ಕೀಳ್ತಾ ಇದ್ದಾರೆ. ಈ ರೀತಿಯಾಗಿ ಸಸಿ ಕೀಳ್ತಾರೆ, ಭತ್ತದ ಸಸಿನ ಕಿತ್ಬಿಟ್ಟು ಆಮೇಲೆ ಅದನ್ನು ಈ ಥರ ಇಡ್ತಾರೆ ಸೈಡು. ಆಮೇಲೆ ಹೀಗೆ ಗಂಟು ಹಾಕಿಟ್ಟಿದ್ದಾರೆ ನೋಡಿ, ಹೀಗೆ ಲೈನಲ್ಲಿ ಇಟ್ಟಿದ್ದಾರೆ ಫುಲ್ಲು. ಆ ಸಸಿನ ಕಿತ್ತಿರೋದನ್ನ ಈ ರೀತಿ ತೊಳಿತಾ ಇದ್ದಾರೆ. ಕ್ಲೀನ್ ಮಾಡಿ ತೊಳೆದಿಡಬೇಕು. ಇಲ್ಲಿ ಗದ್ದೆ ನಾಟಿ ಮಾಡಬೇಕಂತ ಟ್ರ್ಯಾಕ್ಟ್ರಲ್ಲಿ ಗದ್ದೆ ಹೂಡ್ತಾ ಇರೋವಂಥ ದೃಶ್ಯ ಇಲ್ಲಿ ನಡೀತಾ ಇದೆ. ಟ್ರ್ಯಾಕ್ಟ್ರಲ್ಲಿ ಹೂಡ್ತಾ ಇದ್ರು. ಆಮೇಲೆ ಇದು ಕೋಲ್ಡ್ ಹೊಡಿಯೋದು ಅಂತ. ಹಳೆ ಕಾಲದಲ್ಲೆಲ್ಲ ಎತ್ತಿನಗಳು ಯೂಸ್ ಮಾಡ್ತಾಯಿದ್ರು. ಇದು ಇವರು ತಾವೇ ಮಾಡ್ತಾಯಿದ್ದಾರೆ. ಇದಿಷ್ಟು ಗದ್ದೆ ಆಗಿಲ್ಲ, ಉಳಿದಿರೋದೆಲ್ಲ ಗದ್ದೆ ನೆಟ್ಟಾಗಿದೆ. ಎಲ್ಲ ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ. ಇದಿಷ್ಟು ನೆಡೋದಿದೆ. ಇಲ್ಲೇ ಸುತ್ತಮುತ್ತಲಿನ ಪರಿಸರನ ನೋಡ್ತಾ, ಆಕಾಶದಲ್ಲಿರೋ ಮೋಡ ಎಲ್ಲ ನೋಡ್ತಾ ಇದ್ದೀನಿ. ನಮ್ಮ ಗದ್ದೆಯ ಒಂದು ನೋಟ. ಹೀಗೆ ನಮ್ಮ ಪಕ್ಕದ ಗದ್ದೆಯವರೆಲ್ಲ ಗದ್ದೆ ನೆಟ್ಟಿ ಎಲ್ಲ ಮಾಡ್ತಾಯಿದ್ದಾರೆ. ಅವ್ರನ್ನೂ ಸ್ವಲ್ಪ ನೋಡಿದ್ವಿ. ನಮ್ಮ ಗದ್ದೆನೂ ತುಂಬ ಚೆನ್ನಾಗಾಗಿದೆ ಅಂತ ನೋಡಿ. ಈ ಗದ್ದೆಗೆ ನೆಡಕ್ಕೆ ಬೇಕು ಅಂತ ಅಗೆಕಟ್ಟು, ನಾವು ಅಗೆ ಅಂತ ಹೇಳ್ತೀವಿ, ಅಗೆಕಟ್ಟನ್ನ ಇಟ್ಟಿದ್ದಾರೆ. ಈ ಗದ್ದೆಗೆ ನೆಡೋದಕ್ಕೆ ಬೇಕಾಗುತ್ತೆ ಅಂತ. ಆಮೇಲೆ ಇದೇ ಸಾಲಲ್ಲಿ ನಡ್ಕೊಂಡು ಹೋಗ್ತಾ ಪಕ್ಕದಲ್ಲಿ ಅಗೆಕಟ್ಟು ಹೆಚ್ಚಿಗೆ ಆಗಿರೋದು ಇಟ್ಟಿದ್ದಾರೆ. ಇಲ್ಲೇ ಒಂದು ಕಲ್ಲಿದೆ. ಈ ಕಲ್ಲನ್ನ ದಾಟಿ ಹತ್ಕೊಂಡು ಹೋಗಿ ನಮಗೂ ನಮ್ಮ ಪಪ್ಪ ಮಾಡಿದ್ದು ಒಂದು ಕೆಲಸನ ತೋರಿಸ್ಬೇಕಂತ. ಅಲ್ಲಿ ಒಂದು ಕೆರೆ ಇದೆ. ಆ ಕೆರೆ ಹೂಳು ತೆಗಿಸ್ಬೇಕಂತ ಮಣ್ಣು ತೆಗೆದು ಇಲ್ಲಿ ಹಾಕಿ ಇಲ್ಲಿರೋ ಗದ್ದೆ ಎಲ್ಲ ಹೋಗಿಬಿಟ್ಟಿದೆ. ಈ ಕೆರೆನ ನೋಡೋಣ ಬನ್ನಿ. ಸಣ್ಣ ಕೆರೆ, ಇಲ್ಲೆಲ್ಲ ನೀರಿಗೆಲ್ಲ ಅದೇ ಯೂಸ್ ಆಗುತ್ತೆ. ಆ ಕೆರೆಯಿಂದನೇ ನೀರನ್ನ ತಗೊತಾರೆ. ನೀರಿಲ್ಲ ಅಂದರೆ ತಗೊಂಡು ಯೂಸ್ ಮಾಡ್ತಾರೆ. ತುಂಬ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿದ್ದಾರೆ. ಇದು ಮೊದಲು ಇಲ್ಲೂ ಗದ್ದೆನ ಮಾಡ್ತಾಯಿದ್ರು, ಸಸಿ ಎಲ್ಲ ನೆಡ್ತಾಯಿದ್ರು. ನಮ್ಮ ಅಣ್ಣ ಮೀನು ನೆಟ್ಟಿದ್ದಾನೆ. ಈಗ ಪಕ್ಷಿ ಎಲ್ಲ ಬಂದು ತಿನ್ಕೊಂಡು ಹೋಗುತ್ತೆ ಅಂತ ಬಲೆನೂ ಹಾಕಿಟ್ಟಿದ್ದಾನೆ. ಅದಕ್ಕೆ ಮೀನು ಹಾಕಿದ್ದಾನೆ. ಅಲ್ಲಿ ಮೀನಿದ್ದಾವೆ ಸುಮಾರು. ಇದೇ ನಮ್ಮ ಗದ್ದೆಯ ಒಂದು ನೋಟ. ಚೆನ್ನಾಗಿದೆಯಾ?